अस्सलामुअलैकुम। मैं अफसर मैसूरी नाजरीन इकराम, आज मैसूर शहर के एनआर हल्के में मौजूद कावेरी नगर, जहां श्री चामुंडेश्वरी मंदिर पर ब्रदरान वतन की जानिब से नए साल का कैलेंडर का रस्म इजरा सोशल वर्कर और वार्ड नंबर 8 के जिम्मेदार जनाब खलीलुर रहमान उर्फ अफुदा के हाथों अमल में आया। ಎಲ್ಲರಿಗೂ ನಮಸ್ಕಾರ। ಕಾವೇರಿ ನಗರ ಕ್ಷೇಮಾಭಿವೃದ್ಧಿ ಸಮಿತಿ ಕಾವೇರಿ ನಗರ ನಮ್ಮ ಕಾವೇರಿ ನಗರ ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ಈ ವರ್ಷದ 2025ನೇ ಇಸವಿಯ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ನಮ್ಮ ಮಾನ್ಯ ಶಾಸಕರೇ ಬರಬೇಕಾಗಿತ್ತು, ಅವರು ವಿದೇಶ ಪ್ರವಾಸದಲ್ಲಿರುವುದರಿಂದ ನಮ್ಮ 8ನೇ ವಾರ್ಡ್ನ ಅಧ್ಯಕ್ಷರಾದಂಥ ಅಪ್ಪು ಸರ್ ಅವರು ಬಂದಿದ್ದಾರೆ। ಅವ್ರ ಕೈಲಿ ಮೊದಲನೇ ಬಾರಿಗೆ ನಮ್ಮ ಕಾವೇರಿ ನಗರ ಕ್ಷೇಮಾಭಿವೃದ್ಧಿ ಸಮಿತಿಯ ಮೊದಲನೇ ವರ್ಷದ ಕ್ಯಾಲೆಂಡರ್ ಉದ್ಘಾಟನೆಯನ್ನು ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ತುಂಬೂರದಿಂದ ಒಪ್ಕೊಂಡಿದ್ದಾರೆ। ಅವರಿಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ। ಹಾಗೂ ಇಲ್ಲಿ ನಡೆದಿರತಕ್ಕಂಥ ನಮ್ಮ ಕಾವೇರಿ ನಗರ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಪುಟ್ಟು ಸರ್ ಅವರು, ಗೌರವಾಧ್ಯಕ್ಷರಾದಂಥ ಪುಷ್ಪಲತಾ ಲಕ್ಷ್ಮಣ್ ಅವರು, ಉಪಾಧ್ಯಕ್ಷರಾದಂಥ ಬಸವರಾಜ್ ಅವರು, ಹಾಗೂ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ। ಈಗ ನಮ್ಮ ವಾರ್ಡ್ ಸಂಖ್ಯೆಯ 8ರ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಯುವಕರು ಹಾಗೂ ಕ್ರಿಯಾಶೀಲರಾದಂಥ ಅಪ್ಪು ಸರ್ ಅವರು ನಮ್ಮ ಕಾವೇರಿ ನಗರ ಕ್ಷೇಮಾಭಿವೃದ್ಧಿ ಸಮಿತಿಯ ದಿನದರ್ಶಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ। ಈ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದಂಥ ಅಪ್ಪು ಸರ್ ಅವರಿಗೆ ನಮ್ಮ ಕಾವೇರಿ ನಗರ ಕ್ಷೇಮಾಭಿವೃದ್ಧಿ ಸಮಿತಿಯ ಪರವಾಗಿ ತುಂಬ ಹೃದಯದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ। ಹಾಗೂ ಈ ಕ್ಯಾಲೆಂಡರ್ ಬಿಡುಗಡೆಯ ಮೂಲಕ ಕಾವೇರಿ ನಗರಕ್ಕೆ ಎಲ್ಲಾ ರೀತಿಯ ಮೂಲಸೌಕರ್ಯಗಳು ಸಿಗಲಿ, ಕ್ಯಾಲೆಂಡರ್ ಇರತಕ್ಕಂಥ ದಿನಗಳು ಹೇಗೆ ಕಳೀತಾವೋ ಅದೇ ರೀತಿ ನಮ್ಮ ಕಾವೇರಿ ನಗರದ ಎಲ್ಲಾ ಸಮಸ್ಯೆಗಳು ಕಳೆದೋಗ್ಲಿ ಅಂತ ಈ ಸಮಯದಲ್ಲಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ನಾನು ಕೇಳ್ಕೊಳ್ತಾ ಕ್ಯಾಲೆಂಡರ್ ಬಿಡುಗಡೆ ಮಾಡಿದಂಥ ಅಪ್ಪು ಸರ್ಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ। ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಕುರಿತು ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಎಂ ಪುಟ್ಟಸ್ವಾಮಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ। ಅಭಿವೃದ್ಧಿ ಸಮಿತಿಯ ನಮ್ಮ ಗೌರವಾನ್ವಿತ ಪದಾಧಿಕಾರಿಗಳ ಪರವಾಗಿ ನಾವು ಹೊಸ ವರ್ಷದ ಶುಭಾಶಯನ ಕೋರ್ತಾ, ಈ ದಿನ ನಮ್ಮ ಕಾವೇರಿ ನಗರ ಕ್ಷೇಮಾಭಿವೃದ್ಧಿ ಸಮಿತಿಯ ವಾರ್ಷಿಕ ಕ್ಯಾಲೆಂಡರ್ನ ನಮ್ಮ ನೆಚ್ಚಿನ ಜನಪ್ರಿಯರು, ಸೋಲಿಲ್ಲದ ಸರ್ದಾರರು, ಅಭಿವೃದ್ಧಿಯ ಹರಿಕಾರರು, ನಮ್ಮ ಮುಂದಿನ ಉಪಮುಖ್ಯಮಂತ್ರಿಗಳು ಅಂದರೂ ತಪ್ಪಾಗಲಾರ್ದು ಶಾಸಕರಾದಂಥ ತನ್ವೀರ್ ಸೇಠ್ ಸಾಹೇಬ್ರ ಕೈಲಿ ನಾವು ಬಿಡುಗಡೆ ಮಾಡಿಸ್ಬೇಕಾಗಿತ್ತು। ಕಾರಣಾಂತರದಿಂದ ಅವರು ಹೊರಗಡೆ ಇರೋದ್ರಿಂದ ಅವರ ಅನುಪಸ್ಥಿತಿನಲ್ಲಿ ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಜನಪ್ರಿಯರು ಕೂಡ ಅವರು ಕೂಡ ಬಹುಶಃ ಅಭಿವೃದ್ಧಿಗೆ ಹೆಸರೇ ಅಪ್ಪು ಅಂತ ನಾವಾದರೂ ಭಾವಿಸ್ತೇವೆ। ಯಾಕಂದರೆ NR ಕ್ಷೇತ್ರದಲ್ಲಿ ನಾವು ಹಲವಾರು, ಈಗ ನಮ್ಮ ಮೈಸೂರು ನಗರದಲ್ಲಿ 4 ಕ್ಷೇತ್ರಗಳಿದ್ದೆ, 4 ಕ್ಷೇತ್ರಗಳಲ್ಲೂ ಕೂಡ ಬಹುಶಃ ನಂಬರ್ 1 ಅಂದರೆ NR ಕ್ಷೇತ್ರ, ನರಸಿಂಹರಾಜ ಕ್ಷೇತ್ರ ಅಂತ ನಾನಾದರೂ ಭಾವಿಸ್ತೇನೆ। ಅದರಲ್ಲಿ ಬಹಳ ಮುಂಚೂಣಿಯಾಗಿ ಯಾವುದೇ ಕಾರ್ಯಗಳಾಗ್ಬೋದು, ಮೂಲಭೂತ ಸೌಕರ್ಯಗಳು ಸಾರ್ವಜನಿಕವಾಗಿ ಶಾಲೆಗಳಲ್ಲಾಗ್ಬೋದು, ಉದ್ಯಾನವನ ಆಗ್ಬೋದು, ರಸ್ತೆಗಳಾಗ್ಬೋದು, ಒಳಚರಂಡಿ ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಅಥವಾ ವಿದ್ಯುತ್ ಆಗ್ಬೋದು, ಅಥವಾ ದೇವಸ್ಥಾನಗಳ ಜೀರ್ಣೋಭಿವೃದ್ಧಿ ಆಗ್ಬೋದು, ಇನ್ನೂ ಹಲವಾರು ಮೂಲಭೂತ ಸೌಕರ್ಯಗಳನ್ನ ಸಾಹೇಬ್ರ ಗಮನಕ್ಕೆ ತಂದು ನಾನು ಮಾಡೇ ತೀರ್ತೀನಿ ಅನ್ನೋ ಒಂದು ಹಠವನ್ನು ತೊಟ್ಟು ಮಾಡ್ತಾ ಬಂದಿದ್ದಾರೆ। ನಮಗೂ ಕೂಡ ಈ ಒಂದು ನಮ್ಮ ಕಾವೇರಿ ನಗರದಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳು ಕೂಡ ಇನ್ನೂ ಉಳಿದಿದೆ, ರಸ್ತೆಗಳಾಗಬೇಕಾಗಿದೆ, ಮತ್ತು ಚರಂಡಿಗಳು ಕೂಡ ಆಗಬೇಕಾಗಿದೆ। ಅದನ್ನು ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಶಾಸಕರು ನಮಗೆ ಭರವಸೆನ ಕೊಟ್ಟಿದ್ದಾರೆ। ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಅಪ್ಪು ಸರ್ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ। ಭರವಸೆ ಏನು 100ಕ್ಕೆ 1000% ನಾವು ಮಾಡೇ ತೀರ್ತೀವಿ ಅನ್ನೋ ಭಾವನೆ ಕೂಡ ಅವರು ವ್ಯಕ್ತವನ್ನು ಪಡಿಸಿದ್ದಾರೆ। ಅವರಿಗೆ ನಮ್ಮ ಸಮಿತಿಯ
ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ಕಾವೇರಿ ನಗರದ ನಿವಾಸಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತೇವೆ. ತಾಯಿ ಚಾಮುಂಡೇಶ್ವರಿ ಆಯಸ್ಸು, ಆರೋಗ್ಯ, ಯಶಸ್ಸು, ಕೀರ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಈ ಒಂದು ವಾರ್ಡ್ ನಂಬರ್ 8ಗೆ ನಗರ ಪಾಲಿಕೆ ಸದಸ್ಯರಾಗಿ ಬರಲಿ ಅಂತ ನಮ್ಮೆಲ್ಲರ ಆರೈಕೆ. ಅವ್ರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನ समाप्तिಗೊಳಿಸ್ತೇನೆ. नमस्कार। और जैसे कि आज चामुंडी मतलब कावेरी नगर के चामुंडेश्वरी देवल के जो है सदर सेक्रेटरी तमाम मेम्बरान, मैं जो है इनके एरिया वालों का जो है पड़ोसी भी हूँ। वार्ड प्रेसिडेंट से पहले मैं, मेरा घर उधर ही से, मैं इन लोगों का सब पड़ोसी हूँ। 10 साल से भी हम ना इनको जो है मतलब एक मोहब्बत संबंध है। और अल्लाह रब्बुल इज़्ज़त जो है मुझे एक बहुत बड़ी खुशी क्या होते है, अब पुटुआना बोले कि आने वाले दिनों में जो है अफू भाई जो है वार्ड 8 के कारपेंटर भरने कर को सब अल्लाह रब्बुल इज़्ज़त के हाथ में है सो। और मुझे क्या खुशी कर को बोले तो हर जात हर मजहब वाले, हिंदू रहो, मुसलमान रहो, क्रिश्चियन रहो, सब यहाँ मिलजुल को ही हमें। और अल्लाह रब्बुल इज़्ज़त का फरमान क्या है, अल्लाह को हमें क्या बुलाती हो तो रब्बुल आलमीन, सारे आलम का रब बोले तो इनका हमारा सब जो है अल्लाह ही रब है। और हुजूर पाक सल्लल्लाहु अलैहि वसल्लम को जो है रहमतुल लिल आलमीन बोलती, सारे आलम को रहमत बन को आए बोले तो। और हमें सब मिलजुल को जो है ना ये सब में बड़ी खुशी। और हमारे तनवीर सेठ साहब के पास भी हर जात वाले, चाहे हिंदू रहो, चाहे मुसलमान रहो, चाहे क्रिश्चियन रहो, सब रहो, सबको एकजुट होकर काम ले को जाती है। तो अल्लाह रब्बुल इज़्ज़त उनको 6 दफ़ा MLA बना को जिताया है। हर जात वाले, हर मजहब वाले जो है वोट डालती हैं। वही साथ मुझे भी सब मेरे बड़े भाइयों के जैसा मुझे एक दुआ करे और यहाँ मोहब्बत से मुझे एक इनवाइट करे। तो मैं एक पड़ोसी होने के नाते पड़ोसियों के साथ अच्छा हुस्न सलूक करना भी जो है एक इस्लाम की एक अदा है, हमारे मजहब की एक अदा है। तो मैं पड़ोसियों का हक अदा करने आया। मैं बाद में जो है वार्ड प्रेसिडेंट, उसके बाद जो है मैं एक लीडर की गया की, पहले जो है मैं एक इंसानियत के नाते इन्होंने बुलाए तो मैं लब्बैक कहते हुए इनकी मोहब्बत को दिल में रखते हुए मैं इधर आको जो है मेरे हाथ से कैलेंडर का ये करे। तो मैं ये कमेटी वालों को और कावेरी नगर वालों को उनका तहे दिल से शुक्रिया अदा करता हूँ। और अल्लाह रब्बुल इज़्ज़त की बारगाह में दुआ करता हूँ इनके बचे हुए जो भी रोडा के मोहरे के जो भी काम हैं, तनवीर सेठ साहब यहाँ की स्टेज के ऊपर एक वादा कर को जाको ही तुम्हारे एरिया के अंदर डेवलपमेंट में करा को देता हूँ कर को जल्द से जल्द अल्लाह ये एरिया के भी डेवलपमेंट का काम हमारे से लेन दे। और इनकी चाहत जो हमारे MLA तनवीर सेठ साहब के साथ है, मरते दम तक जब तक हमें जिंदा रहती इनकी चाहत और मोहब्बत रखो और इनकी दुआएं हमारे साहब के साथ रखो। साहब हमारे जो है आने वाले दिनों में जैसा कि इन्होंने दुआ करे सोली लगा सरदार आकर को और डेवलपमेंट के एक मेंबर कर को, डेवलपमेंट करने के एक माहिर शख्स कर को अल्लाह आने वाले दिनों में जो इनकी सब दुआ से उनको मिनिस्ट्री भी बना दे और डिप्टी CM भी बना दे कर को बोल को मेरी बात को खत्म करता हूँ। अस्सलाम वालेकुम। ನಮಸ್ಕಾರಗಳು ಎಲ್ಲ ನಮ್ಮ ಕಾವೇರಿ ನಗರ ಕ್ಷೇಮಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಶ್ರೀ ಅಪ್ಪುರವರು ಎಲ್ಲರಿಗೂ ನಮಸ್ಕಾರಗಳು. ಈ ನಮ್ಮ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಮುಖ್ಯವಾಗಿ ನಮ್ಮ ಅಪ್ಪು ಸಾಹೇಬ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಮಾಡಿ ಕ್ಷಮೆ ಇರಲಿ. ನಮ್ಮ ದೃಶ್ಯ ಮಾಧ್ಯಮದ ಸ್ನೇಹಿತರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ, ಅವ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ವಾರ್ಡ್ ಅಧ್ಯಕ್ಷರು ಅಪ್ಪು ಸರ್ ಅವರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಅವ್ರಿಗೂ ಕೂಡ ಈ ಒಂದು ಕ್ಯಾಲೆಂಡರ್ನ, ನಮ್ಮ ಸಮಿತಿ ಕ್ಯಾಲೆಂಡರ್ನ ನಾವು ಅವ್ರಿಗೂ ಕೂಡ ವಿತರಣೆ ಮಾಡ್ತೀವಿ. ನಮಸ್ಕಾರ. ಥ್ಯಾಂಕ್ ಯು.